ರುಕ್ಮಿಣಿ ಕೃಷ್ಣನನ್ನು ಪ್ರೀತಿಸಿ ವಿವಾಹವಾದವಳು. ಕೃಷ್ಣ ಮತ್ತು ರುಕ್ಮಿಣಿ ವಿವಾಹದ ಸ್ವಲ್ಪ ಸಮಯದಲ್ಲಿ ಶಾಪಕ್ಕೆ ಗುರಿಯಾಗುತ್ತಾರೆ. ಕೃಷ್ಣ ಮತ್ತು ರುಕ್ಮಿಣಿ ವಿವಾಹವಾದ ನಂತರ 12 ವರ್ಷಗಳ ಕಾಲ ದೂರವಾಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೇನು? ಕೃಷ್ಣ ಮತ್ತು ರುಕ್ಮಿಣಿ ವಿವಾಹವಾದ ಬಳಿಕ 12 ವರ್ಷಗಳ ಕಾಲ ದೂರವಾಗಿದ್ದು ಹೇಗೆ ಮತ್ತು ಏಕೆ ಎಂಬುದನ್ನು ತಿಳಿಯೋಣ. ಪೌರಾಣಿಕ ಕಥೆಯ ಪ್ರಕಾರ ಕೃಷ್ಣನನ್ನು ರಾಧೆ ಮಾತ್ರವಲ್ಲ, ರುಕ್ಮಿಣಿಯು ಅತಿಯಾಗಿ ಪ್ರೀತಿಸುತ್ತಿದ್ದಳು. ರುಕ್ಮಿಣಿಯು ವಿದರ್ಭದ ರಾಜಕುಮಾರಿಯಾಗಿದ್ದಳು. ರುಕ್ಮಿಣಿಯ ತಂದೆಯಾದ ಭೀಷ್ಮಕನು ತನ್ನ ಮಗಳಿಗೆ ವಿವಾಹ ಮಾಡಿಸುವ ಯೋಚನೆಯನ್ನು ಹಾಕಿಕೊಳ್ಳುತ್ತಾನೆ. ಇದಕ್ಕಾಗಿ ಅವನು ಒಂದು ವರನನ್ನು ರುಕ್ಮಿಣಿಗೆ ಸೂಚಿಸುತ್ತಾನೆ. ಆದರೆ ರುಕ್ಮಿಣಿಗೆ ಕೃಷ್ಣನ ಮೇಲೆ ಮನಸ್ಸಿದ್ದುದರಿಂದ ಆಕೆ ತನ್ನ ತಂದೆ ತೋರಿಸಿದಂತಹ ವರನನ್ನು ಒಪ್ಪಿಕೊಳ್ಳಲು ಹಿಂದೇಟು ಹಾಕುತ್ತಾಳೆ. ನಂತರ ರುಕ್ಮಿಣಿ ಶ್ರೀಕೃಷ್ಣನಿಗೆ ತನ್ನ ಮದುವೆಯಾಗುವಂತೆ ಪತ್ರವನ್ನು ಬರೆಯುತ್ತಾಳೆ. ಪತ್ರವನ್ನು ಸ್ವೀಕರಿಸಿದ ನಂತರ ಕೃಷ್ಣ ವಿದರ್ಭಕ್ಕೆ ಪ್ರಯಾಣ ಬೆಳೆಸಿ ರುಕ್ಮಿಣಿಯನ್ನು ತನ್ನೊಂದಿಗೆ ದ್ವಾರಕೆಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿವಾಹವಾಗುತ್ತಾರೆ. ವಿವಾಹದ ಬಳಿಕವೂ ಕೃಷ್ಣ ಮತ್ತು ರುಕ್ಮಿಣಿ 12 ವರ್ಷಗಳ ಕಾಲ ಬೇರಾಗಬೇಕಾಯಿತು. ಪೌರಾಣಿಕ ಕಥೆಯ ಪ್ರಕಾರ ದುರ್ವಾಸ ಮುನಿಗಳು ಶ್ರೀಕೃಷ್ಣನ ಕುಟುಂಬದ ಗುರುವಾಗಿದ್ದರು. ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹದ ನಂತರ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದ್ವಾರಕೆಯಿಂದ ಸ್ವಲ್ಪ ದೂರದಲ್ಲಿರುವ ಋಷಿಯ ಆಶ್ರಮಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆದರು. ಅದುವೇ ಈ ದುರ್ವಾಸ ಮುನಿಗಳ ಆಶ್ರಮವಾಗಿತ್ತು. ದುರ್ವಾಸ ಮುನಿಗಳ ಆಶೀರ್ವಾದದೊಂದಿಗೆ ಕೃಷ್ಣ ಮತ್ತು ರುಕ್ಮಿಣಿ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ನಂತರ ದುರ್ವಾಸ ಋಷಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಗೆ ಬಂದ ರಥದಲ್ಲಿ ಅರಮನೆಗೆ ಪ್ರಯಾಣಿಸುವುದಿಲ್ಲ ಎಂದು ಹೇಳುವ ಷರತ್ತನ್ನು ಹಾಕಿದ್ದರು. ಅವರಿಗೆ ಹೊಸ ರಥವನ್ನು ನೀಡಿದರೆ ಮಾತ್ರ ತಾನು ಪ್ರಯಾಣ ಬೆಳೆಸುವುದಾಗಿ ಹೇಳಿದ್ದರು. ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಋಷಿ ದುರ್ವಾಸ ಮುಂದೆ ಕೈ ಜೋಡಿಸಿ, ನೀವು ಬಯಸಿದಂತೆಯೇ ಆಗುತ್ತದೆ, ನಾವು ನಿಮಗಾಗಿ ಹೊಸ ರಥವನ್ನು ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದರು. ನಂತರ ಕೃಷ್ಣನು 2 ಕುದುರೆಗಳನ್ನು ಬಿಚ್ಚಿ ರುಕ್ಮಿಣಿಯೊಂದಿಗೆ ರಥವನ್ನು ಹತ್ತಿದನು. ನಂತರ ಶ್ರೀಕೃಷ್ಣನು ಋಷಿ ದುರ್ವಾಸರನ್ನು ರಥದಲ್ಲಿ ಕುಳಿತುಕೊಳ್ಳಲು ಕೇಳಿಕೊಂಡನು. ದುರ್ವಾಸ ಮುನಿಗಳು ರಥದಲ್ಲಿ ಕುಳಿತುಕೊಂಡ ನಂತರ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ರಥವನ್ನು ಎಳೆಯಲು ಪ್ರಾರಂಭಿಸಿದರು. ಬಹಳ ದೂರ ಕ್ರಮಿಸಿದ ನಂತರ ರುಕ್ಮಿಣಿಗೆ ಬಾಯಾರಿಕೆಯಾಗಿತ್ತು. ಬಾಯಾರಿಕೆಯನ್ನು ನೀಗಿಸಲು ಶ್ರೀಕೃಷ್ಣ ತನ್ನ ಕಾಲಿನ ಬೆರಳಿನಿಂದ ನೆಲಕ್ಕೆ ಹೊಡೆದನು. ಇದರಿಂದಾಗಿ ಭೂಮಿಯ ಆಳದಿಂದ ನೀರಿನ ಬುಗ್ಗೆಗಳು ಹೊರಚಿಮ್ಮಿದವು. ರುಕ್ಮಿಣಿಯು ನೀರಿನಿಂದ ತನ್ನ ಬಾಯಾರಿಕೆಯನ್ನು ನೀಗಿಸಿಕೊಂಡಳು. ಬಳಿಕ ಶ್ರೀಕೃಷ್ಣನ ಬಳಿ ಕೂಡ ಸ್ವಲ್ಪ ನೀರನ್ನು ಕುಡಿಯಲು ಹೇಳಿದಳು. ರುಕ್ಮಿಣಿಯ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣನು ಕೂಡ ಸ್ವಲ್ಪ ನೀರನ್ನು ಕುಡಿದನು. ಕೃಷ್ಣ ಮತ್ತು ರುಕ್ಮಿಣಿಯ ಈ ವರ್ತನೆಯನ್ನು ದುರ್ವಾಸ ಮುನಿಗಳು ರಥದಲ್ಲಿ ಕುಳಿತು ವೀಕ್ಷಿಸುತ್ತಿದ್ದರು. ಇದನ್ನೆಲ್ಲ ನೋಡಿದ ದುರ್ವಾಸ ಮುನಿಗಳಿಗೆ ಕೃಷ್ಣ ಮತ್ತು ರುಕ್ಮಿಣಿಯ ಮೇಲೆ ಕೋಪ ಉಂಟಾಯಿತು ಮತ್ತು ದುರ್ವಾಸ ಮುನಿಗಳು ಶ್ರೀಕೃಷ್ಣ ಮತ್ತು ರುಕ್ಮಿಣಿಯನ್ನು ಕುರಿತು, ನೀವು ಬಾಯಾರಿಕೆಯನ್ನು ನೀರನ್ನು ಕುಡಿದಿದ್ದೀರಿ, ಆದರೆ ನನ್ನ ಬಳಿ ಮಾತ್ರ ನೀವು ನೀರನ್ನು ಕುಡಿಯುತ್ತೀರಾ ಅಥವಾ ಇಲ್ಲವಾ ಎಂಬುದನ್ನು ಕೇಳಿಯೇ ಇಲ್ಲ. ಇದರಿಂದ ಕೋಪಗೊಂಡ ದುರ್ವಾಸ ಮುನಿಗಳು ಕೃಷ್ಣ ಮತ್ತು ರುಕ್ಮಿಣಿಗೆ 12 ವರ್ಷಗಳ ಕಾಲ ಪರಸ್ಪರ ದೂರ ಇರುವಂತೆ ಶಾಪ ನೀಡಿದನೆಂದು ಹೇಳಲಾಗುತ್ತದೆ. ದುರ್ವಾಸ ಋಷಿಯು ಶಾಪದಿಂದಾಗಿ ಕೃಷ್ಣ ಮತ್ತು ರುಕ್ಮಿಣಿಗೆ 12 ವರ್ಷಗಳ ಕಾಲ ದೂರ ಇರಬೇಕಾಯಿತು. ಅವರಿಬ್ಬರ ಈ ಬೇರ್ಪಡುವಿಕೆ ನೋವು, ದುಃಖ, ಯಾರಲ್ಲಿಯೂ ಹೇಳಿಕೊಳ್ಳಲಾಗದ ಸಮಸ್ಯೆಗಳನ್ನು ಸೃಷ್ಟಿಸಿತು. ಈ ಶಾಪದಿಂದ ಇಬ್ಬರು ಮುಕ್ತವಾಗುವುದಕ್ಕಾಗಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ಜೊತೆಯಾಗಿ ವಿಷ್ಣುವಿನ ಬಗ್ಗೆ ಕಠಿಣ ತಪಸ್ಸನ್ನು ಮಾಡಿದರು. ಈ ತಪಸ್ಸಿನ ಪರಿಣಾಮದಿಂದಾಗಿ ಅವರು ದುರ್ವಾಸ ಮುನಿಗಳಿಂದ ಪಡೆದಿದ್ದ ಶಾಪದಿಂದ ಮುಕ್ತರಾದರು ಎಂದು ಹೇಳಲಾಗುತ್ತದೆ.